ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನೀವೆಲ್ಲ ಕಾಯ್ತಿದ್ದ ಹಾಗೆ ಇನ್ನೊಂದು ಅಪ್ಡೇಟ್ಸ್ನ ತಂದಿದ್ದೀನಿ. ಯಾವ್ದಪ್ಪ ಅಂದರೆ ಅಂಗನವಾಡಿದು ರಾಯಚೂರು, ನಮ್ಮ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಅಂಗನವಾಡಿ ಹೆಲ್ಪರ್ ಮತ್ತು ಅಂಗನವಾಡಿ ವರ್ಕರ್ ಪೋಸ್ಟ್ಗಳು ಖಾಲಿಯಾಗಿದೆ. ಸೊ ಎಷ್ಟಪ್ಪ ಅಂತಂದರೆ 340 ಪೋಸ್ಟ್ಗಳು ಖಾಲಿ ಇದೆ ಆಗುತ್ತೆ. ಓಕೆನಾ? ಸೊ ಏನಂದರೆ ಇವಾಗ ನಾನು ಡೀಟೇಲ್ಸ್ ಹೇಳ್ಕೊಂಬರ್ತೀನಿ. ಹೆಲ್ಪರ್ ಮತ್ತು ವರ್ಕರ್ ಪೋಸ್ಟು ನಿಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಿ. ನನ್ನ ಎಷ್ಟೊಂದು ಮೆಸೇಜ್ ಮಾಡಿದ್ರಿ, ಆ ಮೆಸೇಜಿಗೆ ನಾನು ಇವಾಗ ಒಂದು ರಿಪ್ಲೈ ಕೊಡ್ತೀನಿ ನೋಡಿ. ಯಾರ್ಯಾರು ಅಪ್ಲೈ ಮಾಡಿದ್ದೀರಾ, ಎಷ್ಟೆಷ್ಟು ಕಡೆ ಅಪ್ಲೈ ಮಾಡಬೇಕು ಅಂತ ಕೇಳಿದ್ದೀರಲ್ಲ, ಖಂಡಿತವಾಗ್ಲೂ ನೀವೆಲ್ಲರೂ ಅಪ್ಲೈ ಮಾಡಿ. ಬಟ್ ನೀವೇನಾದರೂ ಅಲ್ಲಿ ಲೋಕಲೈಟ್ಸ್ ಆಗಿದ್ರಂತೂ ದಯವಿಟ್ಟು ಮರೀದೇನೆ ಅಪ್ಲೈ ಮಾಡಿ. ಓಕೆನಾ? ಸೊ ಇವಾಗ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ, ಸೊ 10th ಮತ್ತು 12th ಆಗಿರಬೇಕು ಅಷ್ಟೇ. ಸೊ 10th ಆ್ಯಂಡ್ 12th ಯಾರು ಪಾಸ್ ಆಗಿರೋ ಖಂಡಿತವಾಗ್ಲೂ ವರ್ಕರು ಮತ್ತು ಹೆಲ್ಪರ್ ಪೋಸ್ಟ್ನ ಜಾಬ್ಗೆ ಅಪ್ಲೈ ಮಾಡ್ಬೋದು. ವರ್ಕರ್ ಪೋಸ್ಟ್ ಬೇಕು ಅಂತಂದರೆ ನೀವು 12th ಪಾಸ್ ಆಗಿರಬೇಕು, ಅಂದರೆ PUC ಪಾಸ್ ಆಗಿರಬೇಕು. ಮತ್ತು ನಿಮಗೇನಾದರೂ ಹೆಲ್ಪರ್ ಪೋಸ್ಟ್ ಬೇಕು ಅಂದರೆ 10th ಪಾಸ್ ಆಗಿರಬೇಕು. ಮಿನಿಮಮ್ ಎಜುಕೇಷನ್ನ ಹೇಳಿದ್ದಾರೆ. ಮತ್ತು 10th 12th ನೀವು ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಪಾಸ್ ಆಗಿರಬೇಕು ಅಂತ ಒಂದು ಹೇಳಿದ್ದಾರೆ. ಏಜ್ ಲಿಮಿಟ್ಸ್ ಏನಪ್ಪ ಅಂತ ಅಂದರೆ ಖಂಡಿತವಾಗ್ಲೂ 19 to 34 ಇಯರ್ಸ್ ಅಂತ ಹೇಳಿದ್ದಾರೆ. ಓಕೆನಾ? ಇಲ್ಲಿ ನಾನು ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕ್ತಾ ಇದ್ದೀನಿ ನೋಡಿ. ನೀವು ಅಲ್ಲಿ ಲೋಕಲೈಟ್ಸ್ ಆಗಿದ್ರೆ ದಯವಿಟ್ಟು ನೀವು ಅಲ್ಲಿ ಅಪ್ಲೈ ಮಾಡಿ. ಓಕೆನಾ? ಅಪ್ಲೈ ಮಾಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಳಗಡೆ ನಾನು ವೆಬ್ಸೈಟ್ ಹಾಕ್ತಾ ಇದ್ದೀನಿ, karanaimaka.karnataka.nic.in ಅಂತ. ಸೊ ಈ ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ಆ ಪ್ರೊಸೀಜರ್ ಕೂಡ ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಸೊ ಸ್ಯಾಲ್ರಿ ಏನಪ್ಪ ಅಂದರೆ 10,000 ರಿಂದ 15,000 ರೂಪಾಯಿ ಅಂತೂ ಸ್ಯಾಲ್ರಿ ಬರುತ್ತೆ. ಓಕೆನಾ? ಮತ್ತು ಲೊಕೇಶನ್ ನಾನು ಹೇಳಿದ ಹಾಗೆ ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ, ರಾಯಚೂರು ಅಂಗನವಾಡಿ ವೇಕೆನ್ಸಿಗಳು ಇದೆ. ನೀವೇನಾದರೂ ಅಲ್ಲಿ ಲೋಕಲೈಟ್ಸ್ ಆಗಿದ್ರೆ ದಯವಿಟ್ಟು ಅಪ್ಲೈ ಮಾಡಿ. ಓಕೆನಾ? ಸೊ ಎಜುಕೇಷನ್ ಹೇಳಿದಾಗೆ 10th ಮತ್ತು 12th 19 to 35 ಇಯರ್ಸ್ ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ಹೇಳಿದ್ದಾರೆ, ಅದು 10 ವರ್ಷ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನೆಕ್ಸ್ಟು ಏನಾದರೂ ಅಪ್ಲಿಕೇಶನ್ ಫೀಸ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಯಾವ ಥರ ಅಪ್ಲಿಕೇಶನ್ ಫೀಸು ಇಲ್ಲ, ಫ್ರೀಯಾಗಿ ನೀವು ಅಪ್ಲೈ ಮಾಡ್ಬೋದು. ನಿಮಗೇನಾದರೂ ಅದರಲ್ಲಿ ಕೆಲಸ ಸಿಕ್ಬಿಟ್ರಂತೂ ನಿಮಗಂತೂ ಹಾಯ ಗೌರ್ಮೆಂಟ್ ಜಾಬ್ ಅನ್ನೋದು ಸಿಗತ್ತೆ. ಓಕೆನಾ? ಸೆಲೆಕ್ಷನ್ ಪ್ರೋಸೆಸ್ಸು ಮೆರಿಟ್ ಬೇಸಿಸ್ ಮೇಲೆ ಆಗುತ್ತೆ. ಸೊ ಹಾಯಾಗಿ ನೋಡಿ ಮಾಡಿ. ಓಕೆನಾ? ಸೊ ಸ್ಟಾರ್ಟ್ ಆಗಿರೋದು, ಇದು ಡೇಟ್ ಬಂದು 10th ಸ್ಟಾರ್ಟ್ ಆಗಿದೆ, ಅಂದರೆ ಡಿಸೆಂಬರ್ 10th ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಬಂದು ಜನವರಿ 7th ತನಕನೂ ಹೇಳಿದ್ದಾರೆ. ಓಕೆ? ಅಪ್ಲಿಕೇಶನ್ ಫಾರ್ಮು ನೀವು ಜನವರಿ 7th ತನಕನೂ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಆ ಟೈಮ್ ಒಳಗಡೆ ಯಾರ್ಯಾರಿಗೆ ಅಪ್ಲೈ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಯಾರ್ಯಾರು ಈ ಲೊಕೇಶನಲ್ಲೆಲ್ಲ ಯಾರ್ಯಾರು ಇದ್ದೀರಾ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಅಫಿಷಿಯಲ್ ವೆಬ್ಸೈಟು ಹೇಳೋದ್ನಲ್ಲ, karanaimaka1.kr.nic.in ಇಲ್ಲಿ ಕೆಳಗಡೆ ಹಾಕಿರ್ತೀನಿ. ಅಕಸ್ಮಾತ್ ನಿಮಗೆ ಲಿಂಕ್ ಬೇಕು ಅಂದರೆ ನಾನು ಖಂಡಿತವಾಗ್ಲೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನ್ನ ವಿಡಿಯೋದಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಬಂದರೆ ಫಸ್ಟ್ ಲೈನಲ್ಲಿ ಲಿಂಕ್ ಇರುತ್ತೆ. ಸೊ ಲಿಂಕ್ ಓಪನ್ ಮಾಡಿ ನಿಮ್ಮದು ಸ್ಟೇಟ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ನೀವು ಯಾವುದು ಹೆಲ್ಪರ್ ಪೋಸ್ಟಾ ವರ್ಕರ್ ಪೋಸ್ಟಾ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಏನಾದರೂ SC ST OBC ಯಾವ ಕ್ಯಾಸ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ಸ್ ಅಂದರೆ ನೋಡಿ ಇಲ್ಲಿ ಕೆಳಗಡೆ ಬರ್ತಿದೆಯಲ್ಲ ಲಿಸ್ಟು, ಆ ಲಿಸ್ಟಲ್ಲಿ ನೀವು ಯಾವ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬೇಕು ಅಂದರೆ ಆ ಲೊಕೇಶನ್ ಯಾವುದು ಅಂತ ಹೇಳ್ತಾರೆ, ಅದಷ್ಟೇ. ಯಾವ ಪ್ರಾಜೆಕ್ಟ್ ಬೇಕು ಅಂತ ಫಸ್ಟ್ ಫಾರ್ಮು ಫಿಲ್ ಮಾಡಬೇಕಾಗುತ್ತೆ. ಅದರ 4 ಫಾರ್ಮ್ ಫಿಲ್ ಮಾಡಾದ್ಮೇಲೆ ನೀವು ಸಬ್ಮಿಟ್ ಅನ್ನೋದು ಮಾಡಬೇಕಾಗತ್ತೆ. ಸೆಕೆಂಡ್ ಬಂದು ನಿಮ್ಮದು ಒಂದು ಫೋಟೋ ಮತ್ತು ಸಿಗ್ನೇಚರು ಕೊಡಬೇಕಾಗತ್ತೆ. ಸೊ ಫೋಟೋ ಏನೇನಿರುತ್ತೆ, ನಿಮ್ಮದು ರೀಸೆಂಟ್ ಫೋಟೋ ಯಾವುದಿದೆ ಆ ರೀಸೆಂಟ್ ಫೋಟೋನ ತೆಗೆದುಕೊಡ್ಬೇಕು. ಮತ್ತು ನಿಮ್ಮದು ಡಿಜಿಟಲ್ ಸಿಗ್ನೇಚರ್ ಆಗಬೇಕಾಗಿದ್ರೆ ಡಿಜಿಟಲ್ ಸಿಗ್ನೇಚರ್ ಮಾಡಿ. ಓಕೆನಾ? ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಇಲ್ಲ, ಬಟ್ ಅಕಸ್ಮಾತ್ ಏನಾದರೂ ಅಲ್ಲಿ ಅಪ್ಲಿಕೇಶನ್ ಫೀಸ್ ಅನ್ನೋದು ನಿಮ್ಗೇನಾದರೂ ನಿಮ್ಮ ಕ್ಯಾಸ್ಟಿಗೆ ಅನ್ನೋದಿದ್ದರೆ ಖಂಡಿತವಾಗ್ಲೂ ನೀವು ಆನ್ಲೈನ್ ಮೋಡ್ ಪೇಮೆಂಟು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಅದು ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ 3rd ಸ್ಟೆಪ್ಪಿಗೆ ಬರಬೇಕಾಗುತ್ತೆ. ಆ 3rd ಸ್ಟೆಪ್ಪಲ್ಲಿ ನೀವು ಡಾಕ್ಯುಮೆಂಟ್ಸ್ ಅನ್ನೋದು ಕೊಡಬೇಕಾಗುತ್ತೆ. ಏನೇನಪ್ಪ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮದು ಮೊಬೈಲ್ ನಂಬರ್ ಕರೆಕ್ಟಾಗಿ ಇಟ್ಕೊಂಡಿರಿ. ಓಕೆನಾ? ಮತ್ತು ಇಮೇಲ್ ID ನಾವು ಕರೆಕ್ಟಾಗಿ ಇಟ್ಕೊಂಡಿರಿ. ಮೊಬೈಲ್ ನಂಬರು, ಇಮೇಲ್ ID ಮತ್ತು ಆಧಾರ್ ಕಾರ್ಡು. ನೀವು 19 ಇಯರ್ಸ್ ಆದಮೇಲೆ ಖಂಡಿತವಾಗ್ಲೂ ಆಧಾರ್ ಕಾರ್ಡ್ ಮಾಡಿಸ್ತೀರಲ್ಲ, ಸೊ ಆಧಾರ್ ಕಾರ್ಡ್ನ ಇಟ್ಕೊಂಡಿರಿ. ಜೊತೆಗೆ ನಿಮ್ಮದು ಎಜುಕೇಷನ್ ಸರ್ಟಿಫಿಕೇಟು, ರೆಸ್ಯೂಮಿ, ಮತ್ತು ಬೇರೆ ಏನಾದರೂ ನೀವು 30 ಇಯರ್ಸ್ ಆದಮೇಲೆ ವರ್ಕ್ ಮಾಡ್ತಾಯಿದ್ದೀರಾ, ಏನಾದರೂ ಮುಂಚೆ ಜಾಬ್ ಮಾಡಿದರೆ 18+ ನೀವೇನಾದರೂ ಬೇರೆ ಜಾಬ್ ಮಾಡಿದರೆ ಅದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇಟ್ಕೊಂಡು ನಿಮ್ಮದೊಂದು ಪ್ಲಸ್ ಪಾಯಿಂಟ್ ಅನ್ನೋದು ಆಗುತ್ತೆ. ಸೊ ಅದಷ್ಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆನಾ? ಅದಷ್ಟಾದಮೇಲೆ 4th ಏನಪ್ಪ ಅಂದರೆ ಪ್ರಿಂಟ್ ಅಂತ ಬರುತ್ತೆ, ಪ್ರಿಂಟ್ ದ ಅಪ್ಲಿಕೇಶನ್ ಫಾರ್ಮ್. ಖಂಡಿತವಾಗ್ಲೂ ನೀವು ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದನ್ನು ನೀಟಾಗಿ ನೀವು ಒಂದು ಪ್ರಿಂಟ್ ತಗೊಳ್ಳಿ, ಮುಂದೆ ರೆಫರೆನ್ಸ್ಗೋಸ್ಕರ ನಿಮಗೆ ಬೇಕಾಗತ್ತೆ. ಓಕೆನಾ? ಸೊ ಇಷ್ಟೇ ಪ್ರೊಸೀಜರು. ಈಸಿಯಾಗಿ ನೀವು
ಮಾಡ್ಬೋದು. ಮನೇಲೇ ಕೂತ್ಕೊಂಡು ನೀವು ಅಪ್ಲೈ ಮಾಡಬಹುದು. ಅಕಸ್ಮಾತ್ ಇದು ಅರ್ಥ ಆಗ್ತಿಲ್ಲ ಅಂತ ಅಂದರೆ ನೀವು ಸೈಬರ್ ಸೆಂಟರ್ಸ್ಗೆ ಹೋಗಿ ಸೈಬರ್ ಸೆಂಟರಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅಲ್ಲಿಯೂ ಕೂಡ ಹೇಳ್ಕೊಡ್ತಾರೆ. ನನ್ನ ವಿಡಿಯೋ ಕೂಡ ನೋಡಿಕೊಂಡು ಮಾಡಿದ್ರೆ ನಿಮಗೆ ಈಸಿಯಾಗಿ ಮಾಡ್ಬೋದು ಅಲ್ವಾ. ಎಷ್ಟೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರ. ಸೊ ಅದೇ ಥರ ಇದು ಒಂದು ಅಪ್ಲಿಕೇಶನ್ ಫಾರ್ಮು ನೀವು ಫಿಲ್ ಮಾಡ್ಬೋದು. ಸೊ ಇದು ರಾಯಚೂರ್ದು ನಾನು ಅಂಗನವಾಡಿದು ಹೇಳಿದ್ದು. ಸೊ ನಿಮ್ಗೆ ಯಾರ್ಯಾರು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಇಲ್ಲಿ ಇಂಟ್ರೆಸ್ಟ್ ಇದ್ದರೆ ಎಲಿಜಿಬಲ್ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಅಪ್ಲೈ ಮಾಡಿ. ಓಕೆನಾ. ಅಂಗನವಾಡಿ ರಾಯಚೂರು ಈ ಲೊಕೇಶನ್ಸ್ಗಳೆಲ್ಲ ಅಪ್ಲೈ ಮಾಡಿ. ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ವಿಡಿಯೋ. ನಿಮಗೆ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದನ್ನು ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೇನಾದರೂ ಟೀಚಿಂಗ್ ಜಾಬ್ ಬೇಕಾದರೆ ನನಗೆ ಒಂದು ಕಮೆಂಟ್ ಮೂಲಕ ಕಳಿಸಿ. ಯಾವ ಟೀಚಿಂಗ್ ಜಾಬ್ ಬೇಕು, ನೀವು ಯಾವ ಥರ ಹುಡುಕ್ತಿದ್ದೀರಾ ಅಂತ ಖಂಡಿತವಾಗ್ಲೂ ಅದರ ಅಪ್ಡೇಟ್ ಬಂದಾಗ ನಾನು ನನ್ನ ವಿಡಿಯೋನ ಶೇರ್ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.